everyone, welcome back. ಈ ವಿಡಿಯೋ ಬರೋಷ್ಟೊತ್ತಿಗೆ ಆಲ್ರೆಡಿ ಡೆಲಿವರಿ ಆಗಿರುತ್ತೆ, ಬೇಬಿ ಇರುತ್ತೆ. ಸೊ ನಾವು ನೀವೇ ಶಾಕ್ ಮಾಡ್ತಿದ್ಯಾ, ನಾವು ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಅಷ್ಟೇ ವಿಡಿಯೋಸ್ ಅಪ್ಲೋಡ್ ಮಾಡೋದು ಬೇಡ, ಆಮೇಲೆ ಡೆಲಿವರಿ ಬೇಬಿ ಆದಮೇಲೆ ಬೇಕಾದ್ರೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ. ಸೊ ಇವಾಗ 7th ಮಂತ್ ಲಾಸ್ಟ್ ಡೇ ಇವತ್ತು, ನಾಳೆಯಿಂದ 8th ಮಂತ್ ಸ್ಟಾರ್ಟ್ ಆಗುತ್ತೆ. ಇವಾಗ ವಿಡಿಯೋ ಮಾಡ್ತಿರೋ ವಿಷಯ ಏನಪ್ಪ ಅಂದರೆ, ನಾವು ಏನು ಹೇಳ್ತಾರೆ ಅದಕ್ಕೆ, ಇದು ಹಾಸ್ಪಿಟಲ್ ಬ್ಯಾಗ್ನ ಆರ್ಡರ್ ಮಾಡಿದ್ವಿ. ಅದಿವಾಗ ಬಂದಿದೆ. ಮೆಟರ್ನಿಟಿ ಬ್ಯಾಗ್. ಹಾಂ, ಹಾಸ್ಪಿಟಲ್ ಬ್ಯಾಗ್ ಅಂತಾನೆ ಹೇಳೋದು. ಸೊ ಅದನ್ನ ಆರ್ಡರ್ ಮಾಡಿದ್ವಿ. ಎಲ್ಲಿ ಆರ್ಡರ್ ಮಾಡಿದ್ದು? ಆನ್ಲೈನ್ ಇನ್ಸ್ಟಾಗ್ರಾಮ್ ಅಲ್ಲಿ ಅದೊಂದು ಪೇಜ್ ಇದೆ, ಅದು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ ಆರ್ಡರ್ ಮಾಡಿದ್ದು, ಅದ್ರ ಬಗ್ಗೆ ಡೀಟೇಲ್ಸ್ ಅದನ್ನ ತೆಗಿತಾ ನಿಮ್ಗೆ ಹೇಳ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಆರ್ಡರ್ ಮಾಡಿ 2 ಡೇಸ್ಗೆನೆ ಬಂದ್ಬಿಟ್ಟಿದೆ. ಸೊ ಪ್ಯಾಕೇಜಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಯಾರ್ದು ಅಂದ್ರೆ ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ ಅಂತ. ಸೊ ಒಳ್ಳೆ ಫಾಲೋವರ್ಸ್ ಇದ್ದಾರೆ, ಒಳ್ಳೆ ರಿವ್ಯೂ ಇದೆ. ನಿಮಗೂ ಕೂಡ ಬೇಕಾದ್ರೆ. ಕೇರಳದಿಂದ ಆಕ್ಚುಲಿ ಇದು ತಂದಿದ್ದು ಅಲ್ಲ, ಕಳಿಸಿರೋದು ಅವರು. ಸೊ ಪ್ಲಾಸ್ಟಿಕ್ ಇದೆ. ಇದು ಆ್ಯಕ್ಚುಲಿ ನನಗೆ ಹೇಗೆ ಇನ್ಸ್ಟಾಗ್ರಾಮ್ ಪೇಜ್ ಗೊತ್ತಾಗಿದ್ದು ಅಂದರೆ, ನನ್ನ ಫ್ರೆಂಡ್ ಶರಣ್ಯ ಅಂತ ಹೇಳ್ಬಿಟ್ಟು ಅವಳು ಸಜೆಸ್ಟ್ ಮಾಡಿದ್ದು. ಅವಳು ಕೇಳಿದ್ಲು ನನಗೆ ಲಾಸ್ಟ್ ಮಂತ್ ಮಾಡಿ ಆಯಿತಾ ಆರ್ಡರ್ ನಿಮ್ಮದು ಹಾಸ್ಪಿಟಲ್ ಬ್ಯಾಗು ಅಂತ. ನಾನು ಇಲ್ಲ ಅಂದೆ. ಆವಾಗ ಅವಳು ಕಳಿಸಿದ್ಲು. ಇದನ್ನ ನಾನು ಮಾಡಿದ್ದೆ, ನನಗೆ ಇಷ್ಟ ಆಯಿತು, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ನೋಡು ನಿನಗೆ ಚೆಕ್ ಮಾಡು ಅಂತೇಳಿ ಕಳಿಸಿದ್ಲು. ಸೊ ನಾನು ನೋಡಿದೆ. ಅದರಲ್ಲಿ ನಾವು ಮಾಡಿರೋದು ಆ್ಯಕ್ಚುಲಿ ಬೇಸಿಕ್ ಒನ್ ಆಯಿತಾ. ಇದರಲ್ಲಿ ಇನ್ನೂ ಅಡ್ವಾನ್ಸ್ ಅದೆಲ್ಲ ಇದೆ. ಸೊ ಎಷ್ಟಕ್ಕೂ 25 ಐಟಮ್ಸ್ ಅಲ್ಲ? 25-26 ಐಟಮ್ಸ್. ಬಟ್ ಅಡ್ವಾನ್ಸ್ ಅಲ್ಲಿ ಏನು ಎಲ್ಲ ಅಡ್ವಾನ್ಸ್ ಅಂದರೆ ಅದು ಬೆಡ್ಗಳು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ಅದು ಇಟ್ಕೊಂಡು ಏನು ಮಾಡೋದು, ಒಂದೇ ಬೆಡ್ ಹಂಗೆಲ್ಲ ಬೇಬಿದು ಅದಿದು ಅಂತೆಲ್ಲ ಎಕ್ಸ್ಟ್ರಾ ಸ್ವಲ್ಪ ಇರುತ್ತೆ. ಅದು ನೀವು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇಷ್ಟು 25 ಐಟಮ್ಸ್ ಇರುತ್ತೆ ಅದರಲ್ಲಿ. ಇದಕ್ಕೆ ಕಾಸ್ಟ್ ಇದೆ 3990. ಇಲ್ಲಿ ನೋಡಿ, ಕಾಣಿಸ್ತಿದೆಯಲ್ಲ, ಇಷ್ಟು ಐಟಮ್ಸ್ ಇದರಲ್ಲಿರುತ್ತೆ. ಇವಾಗ ಬನ್ನಿ ಚೆಕ್ ಮಾಡೋಣ ಹೆಂಗಿರುತ್ತೆ ಏನು ಅಂತೇಳಿ. ಅವ್ರು ಫಸ್ಟ್ ಆಪ್ಷನ್ ಅಂದರೆ ಫೋಟೋಸ್ ಎಲ್ಲ ಕಳಿಸ್ತಾರೆ ಆಯಿತಾ, ನಿಮಗೆ ಯಾವ್ಯಾವ ಕಲರ್ ಯಾವ ಡಿಸೈನಲ್ಲೆಲ್ಲ ಬೇಕು ಅಂತೇಳಿ ತುಂಬ ಫೋಟೋಸ್ ಕಳಿಸ್ತಾರೆ. ನೀವು ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಹಾಂ, ಇದು ಮಗಳು ಏನು ಹೇಳ್ತಾರೆ ಅದಕ್ಕೆ, ಕ್ಯಾರಿಂಗ್ ಬೆಡ್. ಕ್ಯೂಟ್ ಆಗಿದೆ. ನಾವು ಬ್ಲೂ ಕಲರ್ ಇದು, ಮತ್ತು ಅದು ಸೇಮ್. ಇದು ಆ್ಯಕ್ಚುಲಿ ನೆಟ್ ಇರೋದು. ಇದು ಓಪನ್ ಮಾಡೋಕ್ಕೂ ನೆಟ್ ಬೆಡ್. ಇದು ನಾನು ಇದೆಲ್ಲ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ಸೊ ಹೆಸರೆಲ್ಲ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಅದಕ್ಕೆ ಲಿಸ್ಟ್ ನೋಡ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಕೆಳಗಡೆ ಇಡು. ಸೊ ಇದೆ ನೋಡಿ, ಕ್ಯೂಟ್ ಆಗಿದೆ. ಯಬ್ಬಾ, ಚೆನ್ನಾಗಿದೆ. ಎಸ್, ಇದು ಎರಡು ಆ್ಯಕ್ಚುಲಿ ಸೇಮ್ ಕಲರ್ ನಾವು ಆರ್ಡರ್ ಮಾಡಿದ್ದು. ಇನ್ನದು ರಿಸೀವಿಂಗ್ ಟವಲ್ಲ, ನೋಡ್ಕೋಬೇಕಿದೆ ಏನೇನೇನು ಅಂತ. ನೆಕ್ಸ್ಟ್ ಬಟ್ಟೆ ಎಲ್ಲಿ ಓಪನ್. ಇದು ಕ್ಲೋತ್ ಡೈಪರ್ ಅಂದ್ಕೊಳ್ತೀನಿ. ಆಯ್ತು, ಒಂದು ನಿಮಿಷ. ಕ್ಲೋತ್ ಡೈಪರ್. ಕ್ಲೋತ್ ಡೈಪರ್ ಅದು. ಇದು ಹಿಂಗೆ ಓಪನ್ ಮಾಡೋದು, ಓಪನ್ ಮಾಡಿ ಹಾಕೋದು.
ಡೈಪರ್. ಅದ್ರೊಳಗಡೆ ಡೈಪರ್ ಹಾಕೊಳ್ಳೋದಾ? ಇದೇ ಕ್ಲೋತ್ ಡೈಪರ್ ಇದು. ಇದು ಪ್ಲಾಸ್ಟಿಕ್ದೆಲ್ಲ ಬರುತ್ತೆ. ಮಾಡಿದ್ದು ಮಾಡುತ್ತಾ? ಹಾಂ, ರೀಯೂಸ್ ಮಾಡ್ಬೋದು. ಆಯ್ತು, ಇದೆಲ್ಲ ವಾಶ್ ಮಾಡಿಡ್ಬೇಕಿನ್ನು. ಸೈಜ್ಗಳಿದೆ, ಬಟನ್ಸ್. ಕೌಂಟ್ ಮಾಡು ಎಷ್ಟು 25 ಐಟಮ್ ಇರುತ್ತೆ. 1 2 3 4 ಆಯ್ತು ಇವಾಗ. ಇದು 4th one. ಹಾಂ, ಇದು ಇದ್ರ ಕವರ್ ಅಲ್ಲ, ಇದೇ ಜಾಸ್ತಿ. ಓಕೆ, ನೆಕ್ಸ್ಟ್ ಇದು ಟವಲ್. ಬೇಬಿ ಟವಲ್. ಆಗ ಅದೇನೋ ಬೇರೆ, ಅದು ಬಾತ್ ಟವಲ್. ಅದು ಈಗ ಹಿಡ್ದಿರೋದು ನೀನು. ಇದೇನು? ಟೋಟಲ್ ಡ್ರೈ ಅಂಡ್ ಬ್ರೀಥೇಬಲ್ ಮ್ಯಾಟ್ರೆಸ್ ಪ್ರೊಟೆಕ್ಟರ್ ಶೀಟ್. ಚೆನ್ನಾಗಿದೆ. ವಾಟ್ ಇಸ್ ದ್ಯಾಟ್? ಬಟ್ಟೆನಾ? ಟಾಪ್ಸ್ ಎಷ್ಟಿದೆ? 4? 1 2 3 4. ಜಬಾಲ ಅದು. ಜಬಾಲ 4 pieces. ಏನೋ ಹೆಸರು ಇದೆಲ್ಲ ಫಸ್ಟ್ ಟೈಮ್ ಕೇಳ್ತಾ ಇರೋದು ಅದು. ಕ್ಯೂಟ್ ಆಗಿದೆಲ್ಲ. ನಂದು ಈ ತರ ಒಂದು ಟಾಪ್ ಹಂಗೆ ಇಟ್ಟಿದೆ. ಅದನ್ನ ಹಾಕ್ಸ್ಬಿಡ. ಅದನ್ನ ಇದು ಡೈಪರ್ ಇರಬೇಕಾ? ವೆಟ್ ವೈಪ್ಸ್. ಎಸ್, ಓಕೆ. ಎಷ್ಟಾಯ್ತು ಕೌಂಟ್? ತಡಿ, ಇದಂತ ಸೀಸರ್ ಅದಿದೆ ಇರಬೇಕು. ಕೋಂಬ್, ನೇಲ್ ಕಟ್ಟರ್ ಮತ್ತು ಸೀಸರ್. ಓಕೆ ಓಕೆ. ಹೇರ್ ಬ್ರಷ್. 6 ಪೀಸ್. ನೇಲ್ ಕಟ್ಟರ್. ಎಷ್ಟಾಯ್ತು? ಅದು ಸಪ್ರೇಟಾಗಿ ಹಾಕಿದ್ದಾರೆ ಇದ್ರದ್ದು ಹೇರ್ ಬ್ರಷ್ ಎಲ್ಲ. ಇದು ಹಾಗೀಸ್ ಡೈಪರ್. ಟೋಪಿ, ಸಾಕ್ಸ್, ಕ್ಯಾಪ್. ಇದು ಲೈಟಿಂಗ್ ಚೆನ್ನಾಗಿ ಸ್ವಲ್ಪ ಈ ಸೈಡಿ ಕಾಣಿಸ್ತಾ ಇದೆ. ಬೇಬಿ ಮಿನಿ ನ್ಯಾಪ್ಕಿನ್ಸ್. ಅದು ಚೆಕ್ ಮಾಡ್ಬೇಕು ಏನೇನು ಅಂತ. ಬಿಡಿ, ನೋಡಿ ನ್ಯಾಪ್ಕಿನ್ಸ್ ಎಷ್ಟು 6 pieces ಇದೆ. ಸೊ ಇಲ್ಲೇನೋ ಹಾಕಿದ್ರು 6 pieces. ಫೇಸ್ ಟವಲ್ ಅದು ಮಗುದು 6. ಅದು ಫುಲ್ ಬಾಡಿ ಸೂಟ. ಅದಕ್ಕೇನು ಹೇಳ್ತಾರೆ, ಅದಕ್ಕೇನೆ ರಾಂಪರ್ ಅಂತ ಹೇಳೋದ? ಐಡಿಯಾ ರಾಂಗ್ ಆಗಿದ್ರೆ ಏನು ಅಂದ್ಕೋಬೇಡಿ, ಫಸ್ಟ್ ಟೈಮ್ ಅಲ್ವಾ ಇದೆಲ್ಲ. ಇಲ್ಲಿ ಈ ಸೈಡಿ ಆ ಲೈಟಿಗೆ ಇನ್ನೂ ಬಿಳಿ ಕಾಣಿಸ್ತಿದೆ ಅದು. ಎಸ್, ಫುಲ್ ಸೂಟ್ ಇದು. ಜಂಪ್ ಸೂಟ್ ಅಂತ. ಸೊ ಗೂಗಲಲ್ಲಿ ಚೆಕ್ ಮಾಡಿದೆ, ಅದು ರಾಂಪರ್ ಅಂತಾನೆ ಹೇಳೋದು ಅದಕ್ಕೆ. ಹಾಂ, ಇದು ಬ್ಯಾಗ್. ಇದಕ್ಕೂ ಅಷ್ಟೇ ಅವರು ಆಪ್ಷನ್ ಕಳಿಸ್ತಾರೆ ನಿಮಗೆ, ಯಾವ ಟೈಪ್ ಬೇಕು, ಡಿಸೈನ್ಸ್ ಎಲ್ಲ. ಕಲರು ಅಷ್ಟೇ, ತುಂಬ ಕಲರ್ಸ್ ಇದೆ ಅವ್ರ ಹತ್ರ. ಇದೆಲ್ಲ ಅದರೊಳಗಡೆ ಇಟ್ಕೊಳ್ಳೋಕೆ ಇವಾಗ. ಮೆಟರ್ನಿಟಿ ಸ್ಯಾನಿಟರಿ ಪ್ಯಾಡ್.
ಇದು ನ್ಯೂ ಮಾಮ್ಗೆ. ಮೆಟರ್ನಿಟಿ ಪ್ಯಾಡ್. ಇದು ನ್ಯೂ ಮಾಮ್ ಡಿಸ್ಪೋಸಲ್ ಕಾರ್ಡ್ ಫಿಕ್ಸೆಡ್ ಇದೊಂದು. ಹಿಮಾಲಯ ಬೇಬಿ ಮಸಾಜ್ ಆಯಿಲ್. ಆಯಿಲ್, ಲೋಷನ್ನು ಮತ್ತು ಒಂದು ಸೋಪ್. ಎಲ್ಲ ಹಿಮಾಲಯದು. ಓಕೆ. ಬಟ್ ಸೊ ಎಷ್ಟಿದೆ ಇದೆಯಾ? ಆಲ್ಮೋಸ್ಟ್ ಎಲ್ಲ ಇದೆ. ನಾನು ಚೆಕ್ ಮಾಡಿದೆ, ಇನ್ನೊಂದು ಇದು ಮಾಡಬೇಕು. ಇದು ಇದಕ್ಕೇ ಸೈಜ್ ಕೇಳೋದು ಅವರು. ಪ್ಯಾಂಟಿ ಸೈಜ್ ಕೇಳಿದ್ರು. ಸೊ ಯಾ, ಎಷ್ಟಿರುತ್ತೆ ಇದರಲ್ಲಿ? ಫೈವಾ? ಈಗ ಲಿಸ್ಟ್ ಚೆಕ್ ಮಾಡ್ತಾ ಇದ್ದೀವಿ. ಇಲ್ಲ, ಅದೇನೋ ಬೇರೆ ಇರಬೇಕು. ಅದು ನೀಲ್ದಲ್ವಾ? ಇದು ನೋಡಿ, ಈಗ ಡ್ರೈ ಶೀಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನನಗೆ. ಜಸ್ಟ್ ಇದು ಕುಷನ್ ಟೈಪ್ ಮೆಟೀರಿಯಲ್ ಆ ಥರ ಮಾತ್ರ ಇರೋದು ಅಂದ್ಕೊಂಡ್ವಿ, ಬಟ್ ಇಲ್ಲಿ ಒಳಗಡೆ ಈ ಥರ ಇದೆ. ಸೊ ಯಾ.